ಅವರು ಪಟ್ಟನ್ನ ಬಿಡ್ತಾ ಇಲ್ಲ, ಪ್ರತಿಭಟನೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಪಟ್ಟು ಅವರು ನರೇಂದ್ರ ಮೋದಿ ಅಮಿತ್ ಶಾನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಈ ಪಟ್ಟನ್ನು ಹಿಡಿದಿದ್ದಾರೆ. ಹೋದ ತಿಂಗಳು ಇದೇ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಕೇಂದ್ರದ ಪಾರ್ಲಿಮೆಂಟ್ ನಡೆಯುವ ಸಂದರ್ಭದಲ್ಲಿ ಎಲ್ಲ ಸಂಸತ್ ಸದಸ್ಯರನ್ನ ಮೀಟಿಂಗ್ ಕರೆದು 10,000 ಕೋಟಿ ರೂಪಾಯಿಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 18 ಜಿಲ್ಲೆಗಳಲ್ಲಿ ಗಂಭೀರವಾದ ಬರ ಇದೆ. ಕೆಲವು ಜಾಗದಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇದೆ. ಅದರ ವಿರುದ್ಧವಾಗಿ ಇವರು, ಯಾಕಂದ್ರೆ ಚರ್ಚೆ ಆದ್ರೆ ಕೇಂದ್ರ ಸರ್ಕಾರದಿಂದ ಹಣ ನಾವು ಕೇಳ್ತೀವಿ, ಕೇಂದ್ರ ಸರ್ಕಾರದವರು ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡೋದಿಲ್ಲ. ಆದ್ರಿಂದ ಆ ಮೋದಿನ ಮತ್ತು ಅಮಿತ್ ಶಾನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇವರು ಇಲ್ಲಿ ಜನರ ಸಂಕಷ್ಟಗಳನ್ನ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲ. ಭ್ರಷ್ಟ ಸಚಿವರಿಂದ ನಮ್ಗೆ ಉತ್ತರ ಬೇಡ ಅಂತ ಹೇಳ್ತಾರೆ. ಅವ್ರು ಕಳ್ಳತನ ಮಾಡಿದರೆ ದುಡ್ಡನ್ನು ವಾಪಸ್ ಈಗ ನರೇಂದ್ರ ಮೋದಿನೂ ಭ್ರಷ್ಟ, ಅಮಿತ್ ಶಾನು ಭ್ರಷ್ಟ, ಪ್ರಧಾನ್ ಕೂಡ ಭ್ರಷ್ಟ ಇದ್ದ. ನೀಟ್ ಕ್ವಶನ್ ಪೇಪರ್ಗಳು ಮಾರ್ಕೊಂಡಿದ್ರು. ಆ ತರದೇನ ಗಂಭೀರ ಆಪುರದ ಚರ್ಚೆಗೆ ತಯಾರಿದೀವಲ್ಲ, ಚರ್ಚೆಗೆ ತಯಾರಿದೀವಿ. ಚರ್ಚೆ ಮಾಡ್ಲಿ ತಪ್ಪಿತಸ್ಥಿದ್ರೆ ನಾವೇ ಕಿತ್ತಾಕ್ತಿವಿ. ಯಶ್ಪಾಲ್ ಸುವರ್ಣ ಅವರ ಬಗ್ಗೆ ನೀವು ಒಬ್ಬರೇ ಧ್ವನಿ ಎತ್ತಿದ್ರಿ, ನಿಮ್ಮ ಬೇರೆ ಯಾವ ನಾಯಕರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಬಿಜೆಪಿ ಅನೇಕರ ನಾನೊಬ್ಬ ಎತ್ತಿದ್ರೆ ಸಾಕು. ಅಲ್ಲಿರ್ತಕ್ಕಂಥವ್ರು, ಅಲ್ಲಿ ಉಡುಪಿನಲ್ಲಿ ಆಗಿರ್ತಕ್ಕಂಥ ಒಬ್ಬ ಸುಬ್ಬಣ್ಣ ಅವರ ಆತ್ಮಹತ್ಯೆ ಆಗಿದೆ. ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಆಫೀಸರ್ಗಳನ್ನ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ಟ್ರಾನ್ಸ್ಫರ್ ಮಾಡಿ ಕಳಿಸಿದ್ರು, ಅದರಿಂದ ಕೊಲೆ ಆಪಾದನೆ ಅವ್ರ ಮೇಲೆ ಇದೆ. ಸುನೀಲ್ ಕುಮಾರ್ ಮೇಲೂ ಕೂಡ ಪರಶುರಾಮ್ ಥೀಮ್ ಪಾರ್ಕ್ ನ ಬಹಳ ದೊಡ್ಡ ಆರೋಪ ಇದೆ. ನಿಮ್ಮ ನಾಯಕರು ಯಾರು ಕೂಡ ಧ್ವನಿ ಎತ್ತುತ್ತಲೇ ಇಲ್ಲ. ಸುನೀಲ್ ಕುಮಾರ್ ಮೇಲೆ ಅಸೆಂಬ್ಲಿನಲ್ಲೂ ಚರ್ಚೆ ಆಗಿದೆ, ಕೌನ್ಸಿಲ್ ಅಲ್ಲೂ ಚರ್ಚೆ ಆಗಿದೆ. ದಿನ ಅದನ್ನ ಚರ್ಚೆ ಮಾಡಕ್ಕಾಗಲ್ಲ. ಜನರ ಗಮನ ಸೆಳೆದಿದೀವಿ, ಅದ್ರ ಮುಂದೆ ಚರ್ಚೆ ನಡೀತಾ ಇರುತ್ತೆ. ಕಾಂಗ್ರೆಸ್ನ ನಿಲುವು ಏನಾಗಿರುತ್ತೆ ಸರ್? ಇನ್ನು 3-4 ದಿನ ಅಷ್ಟೇ ಉಳಿದಿದೆ ಸದನ. 27ನೇ ತಾರೀಕುವರೆಗೂ ನಾವು ಸದನ ನಡೆಸ್ತೀವಿ. ಸದನ ನಡೆಸಲಿಲ್ಲ ಅಂದ್ರೆ ಜನ ತೀರ್ಮಾನ ಮಾಡ್ತಾರೆ. ಜನಗಳ ಕಷ್ಟ ಸಂಕಷ್ಟಗಳಿಗೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷ ಸ್ಪಂದಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಹಣ ಕೊಡ್ಲಿಕ್ಕೆ ಹಿಂದೆ ಜರಿತಾ ಇದೆ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಸಿಬಿಐದವರು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಬಳಿ ಅನುಮತಿ ಕೇಳಿದ್ದಾರೆ. ಯಾರನ್ನ ಪ್ರಾಸಿಕ್ಯೂಷನ್? ನಾಗೇಂದ್ರ ಅವರು ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ. ಗವರ್ನರ್, ರಾಜ್ಯಪಾಲರು ಕೇಳಿದಾಗ ಅದು ಗವರ್ನರ್ಗೆ ಬಿಟ್ಟಿರ್ತಕ್ಕಂಥದ್ದು. ಗವರ್ನರ್ ಏನ್ ಮಾಡ್ತಾರೆ ಅನ್ನೋದು ನಾನು ಹೇಳಲಿಕ್ಕಾಗುತ್ತಾ? ಆ ತರ ಇದ್ರೆ ನಿಯಮ ಇದೆ. ಎರಡು ಸದನದಲ್ಲಿ ಅದರದೇ ಆದ ನಿಯಮಗಳಿದೆ. ಆ ನಿಯಮದ ಅಡೆ ಚರ್ಚೆ ಮಾಡ್ಲಿ. ಭ್ರಷ್ಟಾಚಾರ ಏನು ಅಂತ ಹೇಳಿ ನಾವೇ ಕ್ರಮ ತೆಗೆದುಕೊಳ್ತೀವಿ ಸಾಬೀತಾದ್ರೆ. ನಾಗೇಂದ್ರ ಅವರು ಅನಿವಾರ್ಯ ಯಾಕಿತ್ತು ಅಂತ ವಾಲ್ಮೀಕಿ ಸಮುದಾಯದ ಇಬ್ರು ಸಚಿವರು ಇದ್ರು. ವಾಲ್ಮೀಕಿ ರಾಮನ ಹೆಸರಲ್ಲಿ ಉಂಡಿ ಲೂಟಿ ಹೊಡೆದವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡಕ್ಕೆ. ವಾಲ್ಮೀಕಿ ರಾಮನ ಹುಂಡಿನೇ ಬಿಟ್ಟಿಲ್ಲ. ಇವರು ನಮಗೆ ಹೇಳ್ಕೊಡ್ತಾರೆ ಕತೆ. ಅದರಿಂದ ಅದು ಬೇಡ. ಬರದ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ತಾನೇ ಇವ್ರು ಬಿಜೆಪಿ ಅವರು ಗಲಾಟೆ ಮಾಡ್ತಾ ಇರೋದು. ಯಾಕಂದ್ರೆ ಜನಗಳ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು, ಸರ್ಕಾರವನ್ನು ಮಾಡಬೇಕು, ವಿರೋಧ ಪಕ್ಷದವ್ರು ಮಾಡಬೇಕು. ನಾವೇನಾದ್ರೂ ಅದರ ಬಗ್ಗೆ ಚರ್ಚೆ ಆದ್ರೆ ಕೇಂದ್ರ ಸರ್ಕಾರದಿಂದ ಹಣನ ಬೇಡಿಕೆ ಇಡ್ತೀವಿ. ಹಣ ಕೇಂದ್ರ ಸರ್ಕಾರದವ್ರು ನಮ್ಗೆ ಕೊಡೋದಿಲ್ಲ. ಅದಕ್ಕೆ ಅಮಿತ್ ಶಾನ ಮತ್ತು ನರೇಂದ್ರ ಮೋದಿನ ರಕ್ಷಣೆ ಮಾಡ್ಲಿಕ್ಕೆ ಈಗ ಇವರು ಅಮಿತ್ ಶಾನ ಮತ್ತು ಮೋದಿನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇಲ್ಲಿ ಸದನ ನಡ್ಸಕ್ ಬಿಡ್ತಾ ಇಲ್ಲ.